ಹಾಸನದಲ್ಲಿ ಹೆಚ್ಚಾಯಿತು ಹೃದಯಾಘಾತ ಪ್ರಕರಣಗಳು. ಆರೋಗ್ಯ ಇಲಾಖೆಗೆ ಈ ಸದ್ಯದ ಮಟ್ಟಿಗೆ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಹೃದಯಾಘಾತದ ಕೇಸ್ ವಿಚಾರವಾಗಿ ಆರೋಗ್ಯ ಇಲಾಖೆಗೆ ಹಾಸನದಲ್ಲಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಆರೋಗ್ಯ ಸಚಿವರಿಗೆ ವರದಿ ಸಲ್ಲಿಸಿದ ತಾಂತ್ರಿಕ ಸಮಿತಿ. ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ವರದಿಯನ್ನ ಕೊಡಿ ಅಂತ ಸರ್ಕಾರ ಕೇಳಿತು. ಇದೀಗ ಆರೋಗ್ಯ ಇಲಾಖೆಗೆ ಹಾಸನದಲ್ಲಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ತಾಂತ್ರಿಕ ಸಮಿತಿ ವರದಿ ಕುರಿತು ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು. ರಾಜ್ಯದಲ್ಲಿ ಕಳೆದ ಅನೇಕ ದಿನಗಳಿಂದ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ಹಾಸನ ಭಾಗದಲ್ಲಿ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ವರದಿಯನ್ನ ಕೊಡಿ ಅಂತ ತಿಳಿಸಿದ್ರು. ವರದಿಯನ್ನ 3 ಆಯಾಮಗಳಲ್ಲಿ ಮಾಡಲಾಗಿದೆ. ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್, ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಅಂತ ಹೇಳ್ಬಿಡೋಣ. ವಾಹನ ಚಾಲಕರು, ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವರು ತುಂಬಾ ಹೈ ರಿಸ್ಕ್ ಅಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಬಹಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂತಹ ಈ ವರದಿಯಲ್ಲಿ ಬಂದಿರುವಂತಹ ವಿಷಯ. ಸೊ ಅದರಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಹಿತಿ ಆಧಾರದ ಮೇಲೆ ಏನಂತ ಹೇಳಿದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ನಾವು ಮಕ್ಕಳಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡಕ್ ಶುರು ಮಾಡಬೇಕು ಅಂತ. 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗ್ ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ಏನು ತೀರೋಗಿದ್ದಾರೆ, 19 ವರ್ಷ 21 ವರ್ಷ. ಅವರು ನಾವು 15 ಇಯರ್ಸ್ ಸ್ಕ್ರೀನ್ ಮಾಡಿದ್ರೆ ಗೊತ್ತಾಗಿರೋದು ಅವ್ರಿಗೆ, ಅವ್ರ ಕೊಲೆಸ್ಟ್ರಾಲ್ ಇದು ಗೊತ್ತಾಗಿರೋದು, ಮತ್ತೆ ನಮಗೆ ಪ್ರಿವೆಂಟ್ ಮಾಡಬಹುದಾಗಿತ್ತು. ಈ ತರದ ಒಂದು ಸ್ಕ್ರೀನಿಂಗ್ ಮೊದಲೇ ಹೇಳಿದ್ದೀನಿ. ಮತ್ತು ಆಟೋಪ್ಸಿ ಮಾಡಬೇಕು. ಯಾರು ಈ ಆಸ್ಪತ್ರೆಯಿಂದ ಹೊರಗಡೆ ದಿಢೀರಾಗಿ ಹಠಾತ್ ಆಗಿ ತೀರೋಗ್ತಾರೆ, ಅವರ ಒಂದು ಆಟೋಪ್ಸಿಗಳನ್ನ ನಾವು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದೀವಿ. ಅದರಿಂದ ಕೂಡ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಮುಂದಿನ ದಿವಸಗಳು ಬರ್ತದೆ. ಮತ್ತೆ ಅವ್ರು ಏನ್ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಅದೇ ಆಟೋಪ್ಸಿ ಬಗ್ಗೆ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಒಂದು ಏನು ಇಸಿಜಿ ಅಳವಡಿಸಿ ಅಂತ ಹೇಳಿದ್ದಾರೆ. ಅದು ನಾವು ಯಾವ ರೀತಿಯಾಗಿ ಮಾಡಕ್ಕಾಗುತ್ತೆ ನೋಡೋಣ. ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆಯಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಇಸಿಜಿ ಇದೆ. ಆದ್ರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನ ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು ಸಿಎಚ್ಸಿಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ ಈ ಸಿಪಿಆರ್ ತರಬೇತಿಯನ್ನು ನೀಡುವಂಥದ್ದು ಅದನ್ನು ಮತ್ತೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ರೆಕಮೆಂಡೇಶನ್ ಅಂತ ಹೇಳಿದ್ರೆ, ಈ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಅವರಿಗೆ ನೀವು ಪ್ರತ್ಯೇಕವಾದಂತ ಒಂದು ತಪಾಸಣೆಯನ್ನ ಮಾಡಿಸಬೇಕು ಅಂತ ಅವರ ಒಂದು ಸಲಹೆ, ಗಂಭೀರವಾದಂತಹ ಸಲಹೆ. ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನ್ಸುತ್ತೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮತ್ತು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಬಸ್ ಚಾಲಕರಿದ್ದಾರೆ, ಲಾರಿ ಚಾಲಕರಿದ್ದಾರೆ, ಅಂತವ್ರಿಗೆಲ್ರಿಗೂ, ಯಾಕಂದ್ರೆ ಅವ್ರದೇ ಆದ ಸಂಘ ಸಂಸ್ಥೆಗಳೆಲ್ಲ ಇದೆ, ಅವ್ರ ಜೊತೆ ಮಾತನಾಡಿ ನಾವು ಒಂದು ಈ ಕಾರ್ಡಿಯಾಕ್ಗೆ ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನ ಮಾಡತಕ್ಕಂಥ ವ್ಯವಸ್ಥೆ ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು ಮತ್ತೆ ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಅದೇ ರೀತಿ ಇವ್ರಿಗೂ ಕೂಡ ನಾವು ಒಂದು ಈ ವೃತ್ತಿ ಆಧಾರಿತ ಒಂದು ಸ್ಕ್ರೀನಿಂಗ್ ಅನ್ನ ನಾವು ಮಾಡತಕ್ಕಂಥದ್ದಕ್ಕೆ ನಾನು ತೀರ್ಮಾನ ತಗೊಳ್ತೀನಿ ಅಂತ ಕೋವಿಡ್ ಅದು ಮೊನ್ನೆನೇ ಹೇಳಿದೀವಿ. ಕೋವಿಡ್ಗೂ ಇದಕ್ಕೂ, ಕೋವಿಡ್ ಇಂದ ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ವ್ಯಾಕ್ಸಿನ್ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ಅದು ಮೊನ್ನೆನೇ ಹೇಳಾಗಿದೆ. ಇಷ್ಟಿದೆ. ಸೊ ಇಷ್ಟೇ ಸಾರಾಂಶ ಏನಂತ ಹೇಳಿದ್ರೆ, ಏನು ಹೊಸದಾಗಿ ಏನು ಸಂಖ್ಯೆ ಏನು ಹೆಚ್ಚಾಗಿಲ್ಲ. ಆದ್ರೆ ನಮ್ಗೇನು ಗಮನ ಯಾವುದಕ್ಕೆ ಹೆಚ್ಚು ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಜನರಿಗೆ ಹೃದಯಾಘಾತ ಆಗಿ ತೀರೋಗಿರುವಂತದ್ದು ಮತ್ತು ಅದರಲ್ಲೂ ಕೂಡ ಈ ಆಟೋ ಚಾಲಕರು, ವಾಹನ ಚಾಲಕರು ಅವರು ಹೆಚ್ಚಾಗಿ ಇದರಲ್ಲಿ ಇರುವಂತದ್ದು. ಅದು ಬೇರೆ ಇನ್ನೇನು ಸಂಖ್ಯೆ ಹೆಚ್ಚಾಗಿರೋದು ಅಥವಾ ಹಾಸನ ಜಿಲ್ಲೆಯಲ್ಲೇ ಇದು ಒಂದು ಪ್ರತ್ಯೇಕವಾದಂತಹ ಒಂದು ಸಮಸ್ಯೆ ಇದೆ ಅಂತ ಆ ತರದ್ದು ಏನೂ ಇಲ್ಲ. ಆದ್ರೆ ಹೃದಯಾಘಾತ ಒಂದು ಇವತ್ತು ಆಗ್ತಾ ಇರುವಂತದ್ರ ಬಗ್ಗೆ
ಖಂಡಿತವಾಗಿಯೂ ನಾವು ಮೊನ್ನೆ ಹೇಳ್ದಂಗೆ ಅದಕ್ಕೆ ಒಂದು ವಿಶೇಷ ಗಮನ ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ವರದಿಯನ್ನ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಶೇರ್ ಆಯ್ತಾ? ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಆಟೋ ಮತ್ತೆ ಕಾರು ಚಾಲಕರಿಗೆ ಅಂತ ತಾವು ಘೋಷಣೆ ಮಾಡಿದ್ದೀರಾ. ಆಗಿರೋ ಹಿನ್ನೆಲೆಯಲ್ಲಿ ಈ ಜಿಲ್ಲಾವಾರು ಏನಾದರೂ ಪಟ್ಟಿ ಮಾಡಿಕೊಂಡು ಅವ್ರ ತಪಾಸಣೆ ಯಾವ ರೀತಿ ಅನ್ನೋದು ಸರಿ? ಅದೇ ಈಗ ನಾನು ಕೂಡ ಖಾಸಗಿ ಕಂಪನಿಗಳಿಗೆ ಮತ್ತೆ ಗೌರ್ಮೆಂಟ್ ಸಂಸ್ಥೆ ನೌಕರರಿಗೆ ಸಿಪಿಆರ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಅದು ಕಡ್ಡಾಯ ಆಗಿಲ್ಲ. ನೋಡಿ, ಸಿಪಿಆರ್ ಅದು ತರಬೇತಿ ಆಯ್ತಾ. ಇದು ಸ್ಕ್ರೀನಿಂಗ್ ನಾವು ಈಗ ಕೆಎಸ್ಆರ್ಟಿಸಿ ಬಿಎಂಟಿಸಿ ಜೊತೆ ಮಾಡಬೇಕು ಅಂತ ಈಗಾಗಲೇ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಲ್ವಾ, ಮಾಡ್ತಾ ಇದ್ದಾರೆ ಜಯದೇವ್ ಅವರು ಅದನ್ನ ನೋಡ್ಕೊಂಡು ನಾವು ಈಗ ಈ ಅದರಲ್ಲೂ ದೊಡ್ಡ ದೊಡ್ಡ ನಗರಗಳು ಬೆಂಗಳೂರು, ಮೈಸೂರು, ಇಲ್ಲೇ ಹೆಚ್ಚು ಈ ಆಟೋ ಚಾಲಕರು ಇರುವಂತದ್ದು ಮತ್ತು ಈ ಕ್ಯಾಬ್ ಚಾಲಕರು ಇರುವಂತದ್ದು. ಅದಕ್ಕೆ ಅವರು ಸಂಘ ಸಂಸ್ಥೆಯ ಜೊತೆ ಕರೆಸಿ ಮಾತನಾಡಿ ಯಾವ ರೀತಿಯಾಗಿ ಇದನ್ನ ಮಾಡಬೇಕು, ಹೇಗೆ ಇದನ್ನ ನಾವು ಅನುಷ್ಠಾನ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಿ. ಯಾಕಂದ್ರೆ ಅವರು ಹೈ ರಿಸ್ಕ್ ಕ್ಯಾಟಗರಿ, ಅದಕ್ಕೋಸ್ಕರ ಅದನ್ನ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ತೀವಿ. ಅಂದ್ರೆ ಅವರ ಜೀವನ ಶೈಲಿ ಒಂದು, ಯಾಕಂದ್ರೆ ಅವರು ಇಡೀ ದಿವಸ ಒತ್ತಡದಲ್ಲಿರ್ತಾರೆ ಮತ್ತು ಹೊರಗಡೆ ಇರ್ತಾರೆ. ಸೊ ಊಟ ಮಾಡೋದು ಹೊರಗಡೆ ಮತ್ತು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಅದೆಲ್ಲ ಇರ್ತದೆ. ಮತ್ತು ಅಭ್ಯಾಸಗಳು ಕೂಡ ಸಿಗರೇಟ್ ಸೇದುವಂತದ್ದಿರ್ಬೋದು ಅಥವಾ ಹೊರಗಿನ ಆಹಾರ ಮತ್ತು ಒಂದೇ ಕಡೆ ಕೂತ್ಕೊಂಡಿರುವಂತದ್ದು, ಜಾಸ್ತಿ ಓಡಾಟ ಇರೋದಿಲ್ಲ, ಕಾರಲ್ಲೇ ಕೂತಿರ್ತಾರೆ ಅಥವಾ ಆಟೋಲ್ಲೇ ಕೂತಿರ್ತಾರೆ. ಇದೆಲ್ಲ ಮತ್ತು ಒಳ್ಳೆ ನಿದ್ದೆ ಆಗೋದಿಲ್ಲ. ಅವರು ಹೋಗುವಂತದ್ದು ರಾತ್ರಿ ತಡವಾಗಿ ಹೋಗ್ಬೋದು ಅಥವಾ ಅವರು ಹೆಚ್ಚು ಸಮಯ ಅವರ ಕೆಲಸದಲ್ಲೇ ಇರ್ತಾರೆ. ಇದೆಲ್ಲ ಮಲ್ಟಿಪಲ್ ಕಾರಣಗಳು ಇರಬಹುದು, ಅದನ್ನ ಮತ್ತೆ ಸ್ಟಡಿ ಮಾಡೋಣ. ಆದ್ರೆ ಅವರು ಈ ಒಂದು ರಿಸ್ಕ್ ಕ್ಯಾಟಗರಿಗೆ ಬಂದಿರೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅದು ಕೇವಲ ಈ 20ರಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ. ಜಯದೇವ್ ಅವರ ಹತ್ರ ಕೂಡ ಅವ್ರು ಬೇರೆ ಡೇಟಾನು ನೋಡಿದ್ದಾರೆ. ಅವರು ಇರುವಂತ ಹಾರ್ಟ್ ಅಟ್ಯಾಕಿನ ಸಂಖ್ಯೆಯಲ್ಲೂ ಕೂಡ ಅವರ ಒಂದು ಮಾಹಿತಿ ಪ್ರಕಾರ ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು 30% ಹತ್ರ ಇವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಂಭವನೀಯ ಸಾವು ಹೇಳಿದ್ರಲ್ಲ, ಆ 10 ಜನರಲ್ಲಿ ಕೂಡ ಏನೇನು ಕಾರಣಗಳಿತ್ತು ಸರ್? ಅಂದ್ರೆ ಏನಾದ್ರೂ ಆಹಾರ ಪದ್ಧತಿಗಳು ಅಥವಾ ಬೇರೆ ಬೇರೆ ಕಾರಣ ಆಯ್ತಾ? ಅದು ನೋಡಿ, ಕೆಲವರಲ್ಲಿ ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಅದು ಅವ್ರು ಮೊದಲೇ ಸ್ಕ್ರೀನಿಂಗ್ ಆಗಿದ್ರೆ ಗೊತ್ತಾಗಿರೋದು. ಕೆಲವರಿಗೆಲ್ಲ ಈ ದೊಡ್ಡ ಒಂದು ಕಾರಣ ಏನಂತ ಹೇಳಿದ್ರೆ ಸಿಗರೇಟ್ ಸೇದುವಂತದ್ದು ಅತಿ ದೊಡ್ಡ ಮತ್ತು ಮುಖ್ಯವಾದಂತಹ ಕಾರಣ. ಅದು ಈ ಒಂದು 20ರಲ್ಲಿ ನಾನು ಹೇಳ್ತಾ ಇಲ್ಲ, ಅದು ಎಲ್ಲಾ ವರದಿಗಳಲ್ಲೂ ಎಲ್ಲಾ ಮಾಹಿತಿಯಲ್ಲೂ ಇರುವಂತಹ ವಿಷಯ ಇರುವಂತದ್ದು ಸಿಗರೇಟ್ ಸೇದುವಂತದ್ದು. ಎಲ್ಲವನ್ನೂ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಅದೇ ಅವ್ರಿಗೆ ಬಿಪಿ ಇದೆ, ಶುಗರ್ ಇದೆ, ಎಲ್ಲ ಅದೇ ಈಗ ಮೊದಲೇ ಹೇಳಿದ್ನಲ್ಲ, ಅವ್ರಿಗೆ ಒಂದು ಸ್ಕ್ರೀನಿಂಗ್ ಮಾಡುವಂಥದ್ದು, ಇನ್ನೊಂದು ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ, ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನ ನೀಡುವಂಥದ್ದು. ನಾನು ಮೊದಲು ಹೇಳಿದ್ದೀನಿ, ಶಾಲಾ ಪಠ್ಯ ಪುಸ್ತಕದಲ್ಲೂ ಕೂಡ ಈ ಅಂಶಗಳನ್ನ ಒಳ್ಳೆಯ ಆರೋಗ್ಯಕರವಾದಂತಹ ಜೀವನ ನಡೆಸತಕ್ಕಂಥದ್ದು ಏನೇನು ಅಂಶಗಳಿದೆ ಅದರ ಬಗ್ಗೆನೂ ಕೂಡ ಅವರಿಗೆ ತಿಳುವಳಿಕೆ ನೀಡುವಂಥದ್ದು. ಇದೆಲ್ಲ ಕೂಡ ಎಲ್ಲ ಸೇರಿ ಒಂದು ಒಟ್ಟಾರೆ ಮಾಡಿದ್ರೆ ಇದಕ್ಕೆ ಒಂದು ಕ್ರಮ ಆಗ್ತದೆ. ಓಕೆ, ಇಂಗ್ಲಿಷ್ ಹೇಳ್ಬಿಡ್ತೀನಿ. ಸೊ 7 this May June, that we have not checked, but we are talking about this year, but that we can get the data later. ಬೇರೆ ಕಾಯಿಲೆಗಳದ್ದು ಸಿಕ್ಕಿದೆ ಸರ್. ಈಗ 10 ಜನ ಏನು ಹೇಳಿದ್ರಲ್ಲ, ಅವರು ಬೇರೆ ಕಾಯಿಲೆಗಳೇನಾದ್ರೂ ಇತ್ತಾ? ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಷ್ಟೇ, ಹೈಪರ್ ಟೆನ್ಷನ್, ಮತ್ತೆ ಸ್ಮೋಕರ್ಸ್ ಆಗಿದ್ರು, ಅಥವಾ ಮದ್ಯಪಾನ, ಮತ್ತೆ ಒಬೆಸಿಟಿ, ಈ ತರದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಇದ್ರು. ಸಡನ್ ಡೆತ್ ಅಂದ್ರೆ ಹೊರಗೆ ಆಸ್ಪತ್ರೆಯಿಂದ ಹೊರಗಡೆ ತೀರ್ಕೊಂಡಿರೋರ ಸಂಖ್ಯೆ ಎಷ್ಟು ಹೇಳಿದ್ರಲ್ಲ, ಅವಾಗ ಬರ್ಕೊಂಡ ನಾನು 7. ಈ ಒಂದು 20ರಲ್ಲಿ 7 ಜನ ಆಸ್ಪತ್ರೆಯಲ್ಲಿ ಅಂದ್ರೆ ಮನೆಯಲ್ಲೇ ಅಥವಾ ಎಲ್ಲ ಒಂದ್ ಕಡೆ ಅಲ್ಲೇ ತೀರ್ಕೊಂಡು ಆಮೇಲೆ ಬಂದಿರೋದು. ಉಳಿದಿರೋಲ್ಲ ಆಸ್ಪತ್ರೆಗೆ ಬಂದು ತೀರೋಗಿರೋದು. ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಗಲಿ ಅಥವಾ ಬೇರೆ ನೋಡಿ, ಈಗಾಗಲೇ ಹೇಳಿದ್ದೀನಲ್ಲ, ಆ ಡೇಟಾ ಕೊಟ್ಟಿದ್ದೀನಿ, ನಿಮ್ಗೆ ಹೇಳಿದ್ದೀನಿ ಏನೇನ್ ಕಾರಣಗಳ ಈ 10 ಜನ ಏನು ತೀರೋಗಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ನಾನು ಡೇಟಾ ಕೊಟ್ಟಿದ್ದೀನಿ. ಈ 8 ಜನ ಯಾರು 45 ವರ್ಷಕ್ಕಿಂತ ಒಳಗಿದ್ರು ಅದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ.
ಅಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಿರುವಂತದ್ದು. ಸೊ ಅದನ್ನ ನಾವು ತಪಾಸಣೆ ಮಾಡಿದ್ರೆ ಗೊತ್ತಾಗ್ತದೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಫುಡ್ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ. 15 ವರ್ಷಕ್ಕೆ ಮಾಡಬೇಕು ಅಂತ ನಾನು ಹೇಳಿರೋದು ಮೊನ್ನೆ. 15 ವರ್ಷದ ಮಕ್ಕಳಿಗೆ ನಾವು ಮಾಡಿದ್ರೆ ಅವ್ರಿಗೇನಾದ್ರೂ ಈ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಕಾರಣಗಳಿದ್ರೆ ನಮಗೆ ಅವಾಗ ಗೊತ್ತಾಗ್ತದೆ. ಮುಂದೆ ನಾವು ಅದಕ್ಕೆ ಕರೆಕ್ಟಿವ್ ಒಂದು ಸ್ಟೆಪ್ಸ್ ತಗೋಬಹುದು ಅಂತ. 15 ವರ್ಷಕ್ಕೆ ಮಾಡೋಣ ಅಂತಾನೆ ನಾನು ನಮ್ಮ ಇಲಾಖೆಯಿಂದ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದ್ರಲ್ಲಿ ಇಂಗ್ಲಿಷ್ ಸ್ವಲ್ಪ ಹೇಳ್ಬಿಡ್ತೀನಿ. ದ ಡೆತ್ಸ್ ಕನೆಕ್ಟೆಡ್ ಟು ಹಾಸನ್ ಡಿಸ್ಟ್ರಿಕ್ಟ್ ವಿಚ್ ವಾಸ್ ಇನ್ ದ ನ್ಯೂಸ್. There were totally 24 deaths which took place in May and June, and we analyzed the data, and in that 14 people were below 45 years and 10 were above 45 years. But there is no sudden spurt in deaths compared to last year May June, this year May June.